ಚುನಾವಣಾ ಬಾಂಡ್ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಚುನಾವಣಾ ಬಾಂಡ್ ರದ್ದತಿಗೆ ಸುಪ್ರೀಂ ಕೋರ್ಟ್ ಪ್ರಮುಖ ಕಾರಣಗಳನ್ನೇ ಕೊಟ್ಟಿದ್ದಾರೆ. ಈ ಬಾಂಡ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎಸ್ಬಿಐ ಬ್ಯಾಂಕ್ಗೆ 3 ವಾರಗಳ ಡೆಡ್ಲೈನ್ ನೀಡಲಾಗಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಚುನಾವಣಾ ಬಾಂಡ್ ರದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚುನಾವಣಾ ಬಾಂಡ್ಗಳ ವಿಷಯವಾಗಿ ಸುಪ್ರೀಂ ಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಸಾಂವಿಧಾನಿಕ ಪೀಠ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಮತ್ತು ವಿಧಿಯ ಉಲ್ಲಂಘನೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದು ಚುನಾವಣಾ ಬಾಂಡ್ಗಳನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಚುನಾವಣಾ ಬಾಂಡ್ಗಳ ಅಸಲಿ ಕಹಾನಿಯನ್ನ ತೆರೆದಿದ್ದ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳಿಂದ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗಿದೆ. ರಾಜಕೀಯ ಪಕ್ಷಗಳ ದೇಣಿಗೆ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ದೇಶದ ಮತದಾರರಿಗೆ ಇದೆ. ಬಾಂಡ್ ಖರೀದಿದಾರರ ಪಟ್ಟಿಯನ್ನ ಸಾರ್ವಜನಿಕಗೊಳಿಸಬೇಕು ಅಂತ ಸುಪ್ರೀಂ ಅಭಿಪ್ರಾಯಪಟ್ಟಿದೆ. ಚುನಾವಣಾ ಬಾಂಡ್ಗಳ ರದ್ದತಿಗೂ ಮುಖ್ಯ ಕಾರಣಗಳಿವೆ. ಚುನಾವಣಾ ಬಾಂಡ್ಗಳ ಯೋಜನೆಯನ್ನ ಅಸಂವಿಧಾನಿಕ ಎಂದು ಪರಿಗಣಿಸಬೇಕು. ಚುನಾವಣಾ ಬಾಂಡ್ನಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ. ಚುನಾವಣಾ ಬಾಂಡ್ ಯೋಜನೆಯನ್ನ ತೆಗೆಯಬೇಕು. ಚುನಾವಣಾ ಬಾಂಡ್ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಬಾಂಡ್ ಸ್ಕೀಮ್ ಇಸ್ ನಾಟ್ ದಿ ಓನ್ಲಿ ಮೀನ್ಸ್. 2019ರಿಂದ ಈ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಎಸ್ಬಿಐ ಬ್ಯಾಂಕ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ವೆಬ್ಸೈಟ್ನಲ್ಲಿ ಮಾಹಿತಿ ನೀಡುವಂತೆ ಎಸ್ಬಿಐಗೆ ಸೂಚಿಸಲಾಗಿದೆ. 3 ವಾರಗಳ ಗಡುವು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಬ್ಯಾಂಕ್ ಚುನಾವಣಾ ಬಾಂಡ್ಗಳ ವಿತರಣೆಯನ್ನ ತಕ್ಷಣವೇ ನಿಲ್ಲಿಸಬೇಕು. ಚುನಾವಣಾ ಆಯೋಗಕ್ಕೂ ಮಾಹಿತಿ ನೀಡಲು ಸುಪ್ರೀಂ ಸೂಚಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಐತಿಹಾಸಿಕ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ, ನರೇಂದ್ರ ಮೋದಿ ಸರ್ಕಾರದ ಭ್ರಷ್ಟ ನೀತಿಯ ಮತ್ತೊಂದು ಸಾಕ್ಷಿ ನಿಮ್ಮ ಮುಂದಿದೆ. ಚುನಾವಣಾ ಬಾಂಡ್ಗಳನ್ನ ಬಿಜೆಪಿ ಲಂಚ ಮತ್ತು ಕಮಿಷನ್ ಪಡೆಯೋ ಮಾಧ್ಯಮ ಆಗಿಸಿಕೊಂಡಿತ್ತು ಅಂತ ಕಿಡಿಕಾರಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಕಪಿಲ್ ಸಿಬಲ್ ಸಹ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಬಿಜೆಪಿ ಮುಖವಾಡ ಕಳಚಿದೆ. ಮೋದಿ ಹೇಳ್ತಿದ್ರು, ಎಲ್ಲಿದೆ ಭ್ರಷ್ಟಾಚಾರ, ಎಲ್ಲಿದೆ ಹಗರಣ ಅಂತ ಕೇಳ್ತಿದ್ರು. ಮೋದಿಯವರೇ, ನಿಮ್ಮ ಕಣ್ಣ ಮುಂದೆನೇ ಹಗರಣ ನಡೆಯುತ್ತಿದೆ. ಇದು ನಿಮ್ಮ ಹಗರಣ. ಈ ಹಗರಣವನ್ನ ನೀವು ರಾಜಕೀಯ ಬೆಳವಣಿಗೆಗೆ ಬಳಸಿದ್ದೀರಿ ಅಂದ್ರು. ಚುನಾವಣಾ ಬಾಂಡ್ ರದ್ದುಗೊಳಿಸಿದ ತೀರ್ಪನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸ್ವಾಗತಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿದಿದೆ. ಈ ಯೋಜನೆಯನ್ನ ಮೋದಿ ಸರ್ಕಾರ ಜಾರಿಗೆ ತಂದಿತ್ತು. ಇದು ಬ್ಲಾಕ್ ಮನಿ ವೈಟ್ ಮಾಡುವ ಯೋಜನೆ ಆಗಿತ್ತು ಅಂತ ಕಿಡಿಕಾರಿದ್ದಾರೆ. Electoral bond scheme was brought in by Modi government for act of converting black money into white. ಸಾಂವಿಧಾನಿಕ ಪೀಠಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ನರೇಂದ್ರ ಮೋದಿ ಸರ್ಕಾರ ತಂದಿದ್ದ ಈ ಯೋಜನೆ ಅನೈತಿಕವಾಗಿತ್ತು. ಕೇಂದ್ರದ ಯೋಜನೆ ಕಾನೂನು ಬಾಹಿರ ಹಾಗೂ ಅಸಂವಿಧಾನಿಕವಾಗಿತ್ತು. ಈ ಮೂಲಕ ಲಕ್ಷಾಂತರ ಕೋಟಿ ಹಣ ತನಗೆ ಬೇಕಾದ ಸಂಸ್ಥೆಗಳಿಗೆ ಕೊಟ್ಟಿತ್ತು ಅಂದಿದ್ದಾರೆ. ಚುನಾವಣಾ ಬಾಂಡ್ಗಳನ್ನ ಬಿಡುಗಡೆ ಮಾಡುವಾಗ ಭಾರತ ಸರ್ಕಾರವು ಈ ಮೂಲಕ ದೇಶದಲ್ಲಿ ರಾಜಕೀಯ ನಿಧಿಯ ವ್ಯವಸ್ಥೆಯನ್ನ ರಚಿಸುವುದಾಗಿ ಹೇಳಿತ್ತು. ಆದರೆ ಪ್ರಾರಂಭವಾದ ನಂತರ ಈ ಯೋಜನೆಯು ಪ್ರಶ್ನಾರ್ಹವಾಯಿತು. ಚುನಾವಣಾ ಬಾಂಡ್ಗಳ ಸಹಾಯದಿಂದ ದಾನಿಗಳ ಗುರುತನ್ನ ಗೌಪ್ಯವಾಗಿಡಲಾಯಿತು. ಮೊನ್ನೆಯಷ್ಟೇ ಬಜೆಟ್ ಅಧಿವೇಶನದಂದು ರಾಜ್ಯಪಾಲರು ಕೇಂದ್ರದಿಂದ ಆದ ತೆರಿಗೆ ತಾರತಮ್ಯದ ಬಗ್ಗೆ ಮಾತನಾಡಿದರು. ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದ್ದು ಕಾಂಗ್ರೆಸ್ ವಿರುದ್ಧ ಸಿಡಿದೇಳುವಂತೆ ಮಾಡಿತ್ತು. ಈ ಕದನ ಇನ್ನೂ ತಣ್ಣಗಾಗಿಲ್ಲ. ಇಂದೂ ಕೂಡ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ವಾಗ್ಯುದ್ಧಕ್ಕೆ ಅಸ್ತ್ರ ಕೊಟ್ಟಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸದನದಲ್ಲಿ ಅನುದಾನ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರದಿಂದ ಅನುದಾನ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಮರವೇ ನಡೆಯುತ್ತಿದೆ. ಮೊನ್ನೆಯಷ್ಟೇ ರಾಜ್ಯಪಾಲರ ಭಾಷಣದಲ್ಲಿ ಅನುದಾನದ ಬಗ್ಗೆ ಸುಳ್ಳು ಹೇಳಿಸಿದ್ದಾರೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತ್ತು. ಇದೀಗ ಸದನದಲ್ಲೂ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಬಿಜೆಪಿಯ ನಡೆಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆದ್ರು.
ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಗಲಾಟೆಯೇ ನಡೆಯಿತು. ಕೇಂದ್ರದ ತೆರಿಗೆ ವಿಚಾರವಾಗಿ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಏನ್ ಗೂಂಡಾಗಿರಿ ಮಾಡ್ತೀರಾ, ನಾನ್ ಯಾವ್ದಕ್ಕೂ ಹೆದರಲ್ಲ ಅಂತ ಸಿಎಂ ಕಿಡಿಕಾರಿದ್ರು. ವಿಧಾನ ಪರಿಷತ್ನಲ್ಲಿ ಸಿಎಂ ಗೂಂಡಾಗಿರಿ ಹೇಳಿಕೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಿಧಾನಸೌಧದಲ್ಲಿ ತೊಡೆ ತಟ್ಟಿದ್ದು ನೀವಾ ನಾವಾ ಅಂತ ಕೌಂಟರ್ ಕೊಟ್ರು. ಅನುದಾನ ವಿಚಾರವಾಗಿ ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಘೋಷಣೆ ಕೂಗಿದ್ರು. ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ. ಸಿಎಂ ಸಿದ್ದರಾಮಯ್ಯ ವಿಪಕ್ಷದವರನ್ನ ಗೂಂಡಾಗಳು ಅಂದಿದ್ದು ಖಂಡನೀಯ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ರು. ವಿಪಕ್ಷ ಸದಸ್ಯರನ್ನ ಗೂಂಡಾಗಳು ಛೀ ಥೂ ಎಂದಿರುವುದು ಖಂಡನೀಯ ಅಂದ್ರು. ಸದನದಲ್ಲಿರುವಂಥ ಎಲ್ಲ ವಿಪಕ್ಷದವರನ್ನ ಗೂಂಡಾಗಳು ಅಂತೇಳಿ ಗೆರೆದರು ಮತ್ತು ಚೀತು ಅಂತ ಹೇಳ್ತೇನೆ ಎನ್ನುವಂಥ ಅತ್ಯಂತ ಕಠಿಣವಾದಂಥ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡಲಿದ್ದು ಇವತ್ತು ನಾವು ನೋಡಿದೆವು. ಒಬ್ಬ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಸದನದಲ್ಲಿ ಯಾರನ್ನು ಗೂಂಡಾಗಳು ಅಂತ ಕರೆದದ್ದನ್ನು ನಾವು ನೋಡಿಲ್ಲ. ಸಂಸತ್ತಿನಲ್ಲಿ ಬಿಜೆಪಿಯವರು ನಮ್ಮನ್ನ ಬಡವ ಎಂದಿದ್ರು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟಿದ್ದಾರೆ. ಆಗ ನಿಮಗೆ ಸದನದ ಗೌರವ ಹೋಯ್ತು ಅನ್ನಿಸ್ಲಿಲ್ವಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಮೆಂಬರ್ ಬಡವ ಅಂತ ಹೇಳಿದ್ನಲ್ಲ, ಅದೇನು ಪಾರ್ಲಿಮೆಂಟ್ ಹೆಂಗ್ ನಡೆಸಿದ್ರಿ ನೀವು? ಸುಮ್ಮನೆ ಕುಂದ್ರಿ, ಏನ್ ಮಾತಾಡ್ತೀರಿ ನೀವು? ಬಡವ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ಸುಮ್ಮನೆ ಹೆಂಗ್ ಬೇಕಿದ್ರೆ ಮಾತಾಡ್ತೀರಿ? ಒಬ್ಬ ಬಿಜೆಪಿ ಮೆಂಬರ್ ಪಾರ್ಲಿಮೆಂಟ್ ಬಡವ ಅಂತ ಹೇಳಿಲ್ಲ, ಸುಮ್ಮನೆ ಹೆಂಗ್ ಮಾತಾಡ್ತೀರಿ ನೀವು? ಬಾರ್ ಕೊಟ್ಟಿದ್ದು ಮಾತಾಡ್ತೀರಿ ನೀವು? ನಿಮ್ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಮೆಂಬರ್ ಬಡವ ಅಂತ ಹೇಳ್ತಾರೆ, ಪಾರ್ಲಿಮೆಂಟ್ ನಲ್ಲಿ ಮೆಂಬರ್ ಬಡವ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಗೂಂಡಾ ರೀತಿ ವರ್ತಿಸುತ್ತಿದ್ದಾರೆ ಅಂತ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸಿಎಂ ಈ ಹಿಂದೆ ವಿಧಾನಸಭೆಯಲ್ಲಿ ತೋಳು ತಟ್ಟಿದ್ರಲ್ಲ, ಅದೇ ರೀತಿ ಇದೀಗ ನಡೆದುಕೊಂಡಿದ್ದಾರೆ ಅಂದ್ರು. ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರನ್ನೂ ಕೂಡ ಅವರು ಗೂಂಡಾಗಳು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ವೀರಾವೇಶದಿಂದ ಥೂ ಛೀ ಈ ರೀತಿ ಕೂಡ ಮಾತಾಡಿದ್ದಾರೆ. ಇದು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತರವಾದ ಭಾಷೆಯ. ಬಜೆಟ್ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹಲವು ಲೋಪದೋಷಗಳು ಇತ್ತು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸುಳ್ಳು ಅಂದ್ರೆ ಕಾಂಗ್ರೆಸ್ನವರಿಗೆ ಸಿಟ್ಟು ಬರಬಹುದು, ಆದ್ರೆ 8 ತಿಂಗಳ ಸರ್ಕಾರದಲ್ಲಿ ಹಲವು ಲೋಪಗಳಿವೆ ಅಂತ ಕಿಡಿಕಾರಿದ್ರು. ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದ್ರು. ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರು ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ. ನಾನು ವಿಧಾನಸೌಧದಲ್ಲಿ ಜನಸ್ಪಂದನ ಮಾಡಿದ್ದೇನೆ, ಆದ್ರೆ ನಾನು ಎಲ್ಲೂ ಬಸ್ ಕಳಿಸಿ ಜನರನ್ನ ಕರೆಸಿಲ್ಲ, ಎಲ್ಲೂ ಜಾಹೀರಾತು ನೀಡಿರ್ಲಿಲ್ಲ ಅಂದ್ರು. ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀನಿ, ಜನತಾ ದರ್ಶನ. ನಾನು ಬಸ್ ಕೊಟ್ಟು ಜನ ಕರೆಸಲಿಲ್ಲ. ಜನಸ್ಪಂದನಕ್ಕೆ ಬಸ್ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನ ಜನ ಕರ್ಕೊಂಡ್ಬನ್ನಿ ಅಂತ ಕರೆಸ್ಕೊಳ್ಳಿಲ್ಲ. ಬೆಳಗ್ಗೆ 9 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದರೆ ಕೆಲವು ಬಾರಿ ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಮಾಡಿದ್ದೀನಿ.
ನಾನು ಈ ಥರ ಮಾಡಿದ್ದೀನಿ ಅಂತೇಳಿ ದೊಡ್ಡ ದೊಡ್ಡ ಪುಟಗಟ್ಟಲೆ ನಾನೇನು ಜಾಹೀರಾತಿಯಲ್ಲೂ ಹಾಕ್ಸ್ಕೊಳ್ಳಿಲ್ಲ. ನಾಳೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಟೀಕೆ ಮಾಡಿದ್ದಾರೆ. ಬಜೆಟ್ನಿಂದ ಏನೂ ನಿರೀಕ್ಷೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರತಿಷ್ಠಿತ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಈಗ ವಿದೇಶದಲ್ಲೂ ಲಭ್ಯ ಇದೆ. ಆಸ್ಟ್ರೇಲಿಯಾದಲ್ಲಿ ಮೊದಲ ಭಾರತೀಯ ಆಭರಣ ಬ್ರ್ಯಾಂಡ್ ಕಂಪನಿ ಹೊಸ ಮೈಲಿಗಲ್ಲು ಸಾಧಿಸಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ನೂತನ ಮಳಿಗೆಯನ್ನ ಸಿಡ್ನಿಯಲ್ಲಿ ಹೆಸರಾಂತ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಬ್ರೆಟ್ಲಿ ಅವರು ಮಲಬಾರ್ ಗ್ರೂಪ್ ಅಧ್ಯಕ್ಷ ಎಂಪಿ ಅಹಮದ್ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದ್ರು. ನಾಳೆ ಬಜೆಟ್ ಮೇಲೆ ಯಾವುದೇ ನಿರೀಕ್ಷೆ ಇಲ್ಲ. ದಲಿತರ ಹಣಕ್ಕೆ ಕನ್ನ ಹಾಕಿದ್ರೆ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯಾದ್ಯಂತ ದಲಿತ ಸಮಾಜವನ್ನ ಬೀದಿಗೆ ಇಳಿಸ್ತೇವೆ ಅಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದಲಿತರ ಹಣಕ್ಕೆ ಕನ್ನ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅಂತ ನಮಗೆ ಈಗಾಗಲೇ ಅನುಮಾನ ಇದೆ. ಅದು ಆಗಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಹೋರಾಟವನ್ನ ಮಾಡಬೇಕಾಗ್ತದೆ. ದಲಿತ ಸಮುದಾಯಗಳನ್ನ ಸಂಪೂರ್ಣವಾಗಿ ಬೀದಿಗೆ ಇಳಿಸತಕ್ಕಂಥ ಕೆಲಸವನ್ನ ನಾವು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ನಾಳಿನ ಬಜೆಟ್ ಬಗ್ಗೆ ರಾಜ್ಯದ ಜನರಿಗೆ ನಿರೀಕ್ಷೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ನಾಟಕ ಮಾಡಿದ್ರು, ದೆಹಲಿಗೆ ಹೋಗಿ ನಾಟಕ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ನಾಳೆ ಅವ್ರು ಮಂಡಿಸ್ತಕ್ಕಂಥ ಬಜೆಟ್ ಅನ್ನ ಜನರಲ್ಲೂ ಸಹ ಯಾವುದೋ ನಿರೀಕ್ಷೆ ಉಳ್ಕೊಂಡಿಲ್ಲ. ನಮ್ಮಲ್ಲೂ ಸಹ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಏನೋ ಉತ್ತಮ ಬಜೆಟ್ ಅನ್ನು ನೀಡ್ತಾರೆ ಅನ್ನೋ ಅಪೇಕ್ಷೆ ನಮಗೂ ಕೂಡ ಇಲ್ಲ. ನಾಳಿನ ಬಜೆಟ್ ಮೇಲೆ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಒಬ್ಬರ ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ. ಏನೇ ಘೋಷಣೆ ಆದ್ರೂ ಕೇವಲ ಪೇಪರ್ನಲ್ಲಿ ಇರುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವರಿಂದ ಏನು ಜನಪ್ರಿಯತೆ ಏನು ಬಯಸ್ಲಿಕ್ಕಲ್ಲ. ಇವರೇನು ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದಾರೋ ಅದನ್ನೇ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. HSRP ಪ್ಲೇಟ್ ಬಗ್ಗೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಎಲ್ಲ ರಾಜ್ಯಗಳಲ್ಲಿ ಈಗ ಜಾರಿ ಆಗಿದೆ ಅಂತ ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈವರೆಗೆ 18 ಲಕ್ಷ ಜನ ಮಾತ್ರ HSRP ನಂಬರ್ ಪ್ಲೇಟ್ ಹಾಕಿಸಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ಎಲ್ಲರೂ ನೋಂದಣಿಗೆ ಹೋದರೆ ಸಮಸ್ಯೆ ಆಗುತ್ತೆ ಅಂದಿದ್ದಾರೆ.